ಒಂದು ವಿಚಿತ್ರ ಸ್ಟೋರಿನ ತಗೊಂಡು ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಾಮೀಜಿಗಳಿಗೂ ಕೂಡ ಬಡ್ತಿ ಸಿಗತ್ತೆ. ಎಸ್, ಸ್ವಯಂ ನಿವೃತ್ತಿ ತೆಗೆದುಕೊಂಡು ಸ್ವಾಮೀಜಿ ಆಗಿರುವವರಿಗೂ ಕೂಡ ರಾಜ್ಯ ಸರ್ಕಾರ ಬಡ್ತಿ ನೀಡಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಾಮೀಜಿಗೂ ಪ್ರಮೋಷನ್ ನೀಡಿ ಆದೇಶ ಹೊರಡಿಸಿದ್ದಾರೆ. ಸ್ವಯಂ ನಿವೃತ್ತಿ ಪಡೆದು ಸ್ವಾಮೀಜಿಯಾಗಿರುವ ಅಧಿಕಾರಿಗೂ ಬಡ್ತಿ ಸಿಕ್ಕಿದೆ, ಪ್ರಮೋಷನ್ ಸಿಕ್ಕಿದೆ. ರಾಜ್ಯ ಸರ್ಕಾರದ ಈ ಬಡ್ತಿ ಆದೇಶ ಈಗ ವಿಪಕ್ಷ ನಾಯಕರಿಗೆ ಆಹಾರ ಆಗಿದೆ, ಒಂದು ಅಸ್ತ್ರ ಸಿಕ್ಕಿದೆ. ನಿನ್ನೆ 20 ಅಧಿಕಾರಿಗಳಿಗೆ ಬಡ್ತಿ ನೀಡಿ ಆದೇಶ ಹೊರಡಿಸಿತ್ತು ಸರ್ಕಾರ. ಸ್ವಯಂ ನಿವೃತ್ತಿ ಪಡೆದು ಸ್ವಾಮೀಜಿಯಾಗಿದ್ದಾರೆ HL ನಾಗರಾಜ್. ನಾಗರಾಜ್ಗೂ ಬಡ್ತಿ ನೀಡಿ ಸ್ಥಳ ನಿರೀಕ್ಷಣೆ ಅಂತ ನಮೂದಿಸಿ ಆದೇಶ ಹೊರಡಿಸಿದ್ದಾರೆ. ಸದ್ಯ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಪೀಠಾಧಿಪತಿ ನಿಶ್ಚಲಾನಂದ ಶ್ರೀ ಈ ಹಿಂದೆ KS ಅಧಿಕಾರಿಯಾಗಿದ್ರು. ಈಗ ಅವರು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಪೀಠಾಧಿಪತಿಗಳು. ನಿಶ್ಚಲಾನಂದನಾಥ ಅಂತ ಹೆಸರು ಬದಲಾಯಿಸಿಕೊಂಡಿದ್ದಾರೆ HL ನಾಗರಾಜ್. ಇವರು ನಿವೃತ್ತಿಗೂ ಮೊದಲು ಮಂಡ್ಯದಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ಬಡ್ತಿ ನೀಡೋ ವೇಳೆ ನಿವೃತ್ತಿ ಪಡೆದಿರೋರನ್ನೂ ಕೂಡ ಪಟ್ಟಿಯಲ್ಲಿ ಸೇರಿಸಿ ಆದೇಶ ಹೊರಡಿಸಿದ್ದಾರೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ಈ ಆದೇಶ ಹೊರಡಿಸಿದ್ದಾರೆ. ಈಗ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಪೀಠಾಧಿಪತಿ ನಿಶ್ಚಲಾನಂದನಾಥ ಶ್ರೀ. ಇವರು ಮೊದಲು HL ನಾಗರಾಜ್ ಮಂಡ್ಯದಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದವರು ಸ್ವಯಂ ನಿವೃತ್ತಿ ಪಡೆದು ಸ್ವಾಮೀಜಿ ಆಗಿದ್ದಾರೆ. ಈಗ ಸರ್ಕಾರ ಹೊರಡಿಸಿರೋ 20 ಅಧಿಕಾರಿಗಳ ಬಡ್ತಿಯಲ್ಲಿ ಇವರ ಹೆಸರು ಇದೆ. ಸ್ವಯಂ ನಿವೃತ್ತಿ ಪಡೆದು ಸ್ವಾಮೀಜಿಯಾಗಿದ್ದಾರೆ. ಸರ್ಕಾರದ ಆದೇಶದಲ್ಲಿ ಬಡ್ತಿ ಪ್ರಮೋಷನ್ ಆದೇಶದಲ್ಲಿ HL ನಾಗರಾಜ್ ಅವರ ಹೆಸರು ಜಾಯಿನ್ ಆಗಿದೆ. ನಾಗರಾಜ್ಗೂ ಬಡ್ತಿ ನೀಡಿ ಸ್ಥಳ ನಿರೀಕ್ಷಣೆ ಅಂತ ನಮೂದಿಸಿ ಆದೇಶ ಹೊರಡಿಸಿದ್ದಾರೆ. ಈಗ ಇದು ವಿಪಕ್ಷಗಳು ಮಾತಾಡೋದಕ್ಕೆ ಒಂದು ಅಸ್ತ್ರ ಕೊಟ್ಟ ಹಾಗಾಗಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ಈ ಆದೇಶ ಹೊರಡಿಸಿದ್ದಾರೆ. ಸದ್ಯ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಪೀಠಾಧಿಪತಿ ನಿಶ್ಚಲಾನಂದನಾಥ ಶ್ರೀಗಳು ಇವರು ಈ ಮೊದಲು ಮಂಡ್ಯದಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ಈ ಹಿಂದೆ KS ಅಧಿಕಾರಿಯಾಗಿ ಮಂಡ್ಯದಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ನಂತರ ಸ್ವಯಂ ನಿವೃತ್ತಿ ಪಡೆದು ಸ್ವಾಮೀಜಿ ಆಗಿದ್ದಾರೆ. ಈಗ ಕೊಟ್ಟಿರೋ ಬಡ್ತಿಯಲ್ಲಿ 20 ಜನರ ಬಡ್ತಿಯ ಲಿಸ್ಟ್ ನಲ್ಲಿ ಇವರ ಹೆಸರು ಜಾಯಿನ್ ಆಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಂದನ್, KS ಅಧಿಕಾರಿಯಾಗಿ ಇವರು ಸ್ವಯಂ ನಿವೃತ್ತಿ ತಗೊಂಡಿದ್ದು ಯಾವಾಗ? ಮತ್ತೆ ಈ ಸರ್ಕಾರದ ಆದೇಶದಿಂದ ಈಗ ಗೊಂದಲ ಆಗಿದೆಯಲ್ಲ, ಏನಾಗ್ತಾ ಇದೆ? ಭಾವನಾ, ಈಗಷ್ಟೇ ರಾಜ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಯವರು 20 ಜನ KS ಅಧಿಕಾರಿಗಳಿಗೆ ಒಂದು ಪ್ರಮೋಷನ್ನ ನೀಡಿ ಅವ್ರದ ಲೀಸ್ಟನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲೊಂದು ಎಡವಟ್ಟಾಗಿದೆ. ಅದು ಎಡವಟ್ಟು ಅಥವಾ ಟೆಕ್ನಿಕಲ್ ಎರರೋ ಅದನ್ನು ಅವರೇ ಕ್ಲಾರಿಫೈ ಮಾಡಬೇಕು. ಅದರಲ್ಲಿ ಇತ್ತೀಚೆಗೆ ಸ್ವಯಂ ನಿವೃತ್ತಿ ಪಡೆದು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದಂತಹ ನಿಶ್ಚಲಾನಂದನಾಥ ಸ್ವಾಮೀಜಿ, ಅಂದರೆ ಪ್ರಸ್ತುತ ಅವರೀಗ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಮಠದ ಪೀಠಾಧ್ಯಕ್ಷರು. ಹಿಂದೆ ಡಾಕ್ಟರ್ HL ನಾಗರಾಜ್ ಅನ್ನುವಂಥ ಹೆಸರಲ್ಲಿದ್ದರು. ಈಗ ಅವ್ರ ಹೆಸರು ನಿಶ್ಚಲಾನಂದನಾಥ ಸ್ವಾಮೀಜಿ ಅಂತೇಳಿ ಬದಲಾಗಿದೆ. ಅಂದರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಅವರು ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು ಸನ್ಯಾಸ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಈಗ 1.5 ವರ್ಷ ಅಂದರೆ 15 ತಿಂಗಳು ಆಗ್ತಾ ಬಂತು. ಅಂದರೆ ಇನ್ನೂ ಕೂಡ ಅವರ VRS ಅಪ್ರೂವ್ ಆಗಿಲ್ಲ, ಅಕ್ಸೆಪ್ಟ್ ಆಗಿಲ್ಲ ಅನ್ನುವಂಥದ್ದು ಸದ್ಯ ಟೆಕ್ನಿಕಲ್ ರೀಸನನ್ನು ಈಗ ಅಧಿಕಾರಿಗಳು ಕೊಡ್ತಾ ಇರ್ತಕ್ಕಂಥದ್ದು. ಆದರೆ ಈಗ ಏನು 20 ಅಧಿಕಾರಿಗಳ KS ಅಧಿಕಾರಿಗಳನ್ನು ಪ್ರಮೋಷನ್ ಪಟ್ಟಿಯನ್ನು ಬಿಡುಗಡೆಯಾಗಿದೆ. ಆಯ್ಕೆ ಶ್ರೇಣಿಗೆ, ಅಂದರೆ ಹಿರಿಯ ಶ್ರೇಣಿಯಿಂದ ಆಯ್ಕೆ ಶ್ರೇಣಿಗೆ ಪ್ರಮೋಷನನ್ನು ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಡಾಕ್ಟರ್ HL ನಾಗರಾಜ್
ನಾಗರಾಜ್ ಅವರ ಹೆಸರು ಕೂಡ ಈಗ ಮೆನ್ಷನ್ ಆಗಿರ್ತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಅಂದ್ರೆ ಈ ಸರ್ಕಾರದಲ್ಲಿ ತಿಂಗಳಾಗಿದೆ VRL ಅಪ್ಲೈ ಮಾಡಿ, ಇವತ್ತಿಗೂ ಅಕ್ಸೆಪ್ಟೆನ್ಸ್ ಆಗಿಲ್ಲ. ಬರೀ 20 ಅಧಿಕಾರಿಗಳ ಬಡ್ತಿ ಆಗಿದೆ, ಅದರಲ್ಲಿ ಇವರ ಹೆಸರು ಜಾಯಿನ್ ಮಾಡ್ತಾರೆ. ಯಾರ ಹೆಸರು? ಸ್ವಯಂ ನಿವೃತ್ತಿ ಈಗಾಗಲೇ ನೀಡಿ ಸ್ವಾಮೀಜಿ ಆಗಿರೋರ ಹೆಸರು ಅದರಲ್ಲಿ ಜಾಯಿನ್ ಮಾಡ್ತಾರೆ. ಅಂದ್ರೆ ಇದನ್ನ ಹೆಂಗ ಅರ್ಥ ಮಾಡ್ಕೋಬೇಕು? ಸರ್ಕಾರದ ನಡೆನಾ ಇದು? ಏನಂತ ಅರ್ಥ ಮಾಡ್ಕೊಳ್ಳೋದು ಇದನ್ನ? ಖಂಡಿತವಾಗ್ಲೂ ಭಾವನಾ, ಈ ನಡೆಯೇ ಈಗ ಸಾಕಷ್ಟು ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಮೂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 1.5 ವರ್ಷ ಹತ್ತತ್ರ ಆಯ್ತು ಬಂತು ಅವರು ಸ್ವಯಂ ನಿವೃತ್ತಿಯನ್ನ ಪಡ್ಕೊಂಡು ಆ VRSಗೆ ಅಪ್ಲೈ ಮಾಡಿ, ಇನ್ನೂ ಕೂಡ ಅದು ಅಕ್ಸೆಪ್ಟ್ ಆಗಿಲ್ಲ, ಇನ್ನೂ ಆ ಪ್ರೋಸೆಸ್ ಕೂಡ ನಡೀತಾ ಇದೆ ಅನ್ನುವಂಥ ಹೇಳಿಕೆಗಳನ್ನ ಕೊಡ್ತಾ ಬಂತಾರೆ. ಆದರೆ ಸ್ವಾಮೀಜಿಯಾಗಿ ನಾನೇ ಆ ಕೆಲಸದಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಇಚ್ಛೆಯನ್ನು ವ್ಯಕ್ತಪಡಿಸಿ ಅವರು ಹೊರಬಂದರೂ ಕೂಡ ಇನ್ನೂ ಅವರ ಅಧಿಕಾರಿಗಳ ಲೀಸ್ಟ್ ಏನು ಪ್ರಮೋಷನ್ ಪಟ್ಟಿ ಏನು ಬಂತು ಅದರಲ್ಲಿ ಹೆಸರು ಸೇರಿಸಿರ್ತಕ್ಕಂಥದ್ದು ಈಗ ಒಂದು ರೀತಿ ಹಾಸ್ಯಾಸ್ಪದ ನಡೆ ಕೂಡ ಆಗಿರ್ತಕ್ಕಂಥದ್ದು. ಪ್ರಸ್ತುತ ಅವರು ಒಕ್ಕಲಿಗ ಮಟ್ಟದಲ್ಲಿ ಪೀಠಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಈಗ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಮೋಷನ್ ಪಟ್ಟಿ ಏನಿದೆ ಆ ಪ್ರಮೋಷನ್ ಪಟ್ಟಿಯಲ್ಲಿ ಕೂಡ ಅವ್ರ ಹೆಸರು ಇರೋತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಎಡವಟ್ಟು ಯಾರಿಂದ ಆಯಿತು ಅಂದರೆ ಕಣ್ತಪ್ಪಿನಿಂದ ಆಯಿತಾ ಅಥವಾ ನಿಜಕ್ಕೂ ಕೂಡ ಟೆಕ್ನಿಕಲ್ ರೀಸನ್ ಇದೆಯಾ ಅನ್ನುವಂಥದ್ದು ಅವರೇ ಪ್ರಸ್ತುತ ಕ್ಲಾರಿಫೈ ಮಾಡಬೇಕಾಗತ್ತೆ. ಅಂದರೆ ನಿನ್ನೆ ಒಂದು ಪತ್ರ ವೈರಲ್ ಆಗಿತ್ತು. DHO ಡಾಕ್ಟರ್ ಮೋಹನ್ ಅವ್ರನ್ನ ಬೇರೆ ಇಲಾಖೆಗೆ ಅಂದರೆ ಅಬ್ಕಾರಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿರುವಂಥ ಪತ್ರ. ಈಗ ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿದೆ. ಅದರ ಬೆನ್ನಲ್ಲೇ ಇದೀಗ ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ ಮತ್ತೊಂದು ಎಡವಟ್ಟಾಗಿರ್ತಕ್ಕಂಥದ್ದು. ಪ್ರಮೋಷನ್ ಪಟ್ಟಿಯಲ್ಲಿ ಪ್ರಸ್ತುತ ಸ್ವಾಮೀಜಿ ಆಗಿರೋ ಹೆಸರು ಕೂಡ ಸೇರಿಸಿ ಇದೀಗ ನಗೆಪಾಟಿಗೆ ಈಡಾಗಿರ್ತಕ್ಕಂಥದ್ದು. ಭಾವನಾ, ರೈಟ್, ಬಡ್ತಿ ವಿಷಯದಲ್ಲಿ, ಟ್ರಾನ್ಸ್ಫರ್ ವಿಷಯದಲ್ಲಿ ಈ ಮಟ್ಟಿಗಿನ ನಿರ್ಲಕ್ಷ್ಯ ಆಗ್ತಾ ಇದೆ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಖಂಡಿತ ಹುಟ್ಕೊಳ್ಳುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.